ನಮ್ಮ ಚಿತ್ರರಂಗವನ್ನು ಬಹಳ ಪ್ರೀತಿಸೋರಿಗೆ ಎರಡು ಥರ ಪೇಸ್ ಬರುತ್ತೆ. ಒಂದು ಖಾಲಿ ಕೂತಾಗಿನ ಪೇಸು, ಇನ್ನೊಂದು ಅವಕಾಶಗಳ ಸುರಿಮಳೆ ಆಗುವಂಥ ಪೇಸು. ಇದರಲ್ಲಿ ಎರಡನೇ ಪೇಸಲ್ಲಿ ಇರುವಂತಹ ಸಂಭಾಷಣೆಕಾರರು ಕ್ರಾಂತಿಕುಮಾರ್ ಅವರು ಇವತ್ತು ಒಂದು ಹೊಸ ಮುಹೂರ್ತದಲ್ಲಿ ಸಿಕ್ಕಿದ್ದಾರೆ. ಬಹಳ ಕೈಗೆ ಸಿಗ್ತಾ ಇರಲಿಲ್ಲ, ಬ್ಯುಸಿಯಾಗಿದ್ರು, ಮಾತಾಡಿಸ್ತಾ ಹೋಗ್ತೀನಿ. ಕ್ರಾಂತಿ ಸರ್, ಎಲ್ಲ ಟೈಟಲ್ ಕಾರ್ಡಲ್ಲೂ ಇತ್ತೀಚೆಗೆ ನಿಮ್ಮ ಹೆಸರು ಕಾಣಿಸ್ತಾ ಇದೆ. ಆ ಹೆಸರು ಕಾಣಿಸೋದ್ರ ಹಿಂದೆ ಕೂಡ ಸಾಕಷ್ಟು ವರ್ಷಗಳ ಪರಿಶ್ರಮ ಇದೆ. ಮುಖ್ಯವಾಗಿ ಜೋಗಿ ಪ್ರೇಮ ಅವರ ಒಂದು ಆಶೀರ್ವಾದ ಇರ್ಬೋದು, ಬೇರೆ ಬೇರೆ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದಂಥ ಅನುಭವಗಳಿರ್ಬೋದು, ಎಲ್ಲವೂ ಕೂಡ ಈ ಖುಷಿಗೆ ಕಾರಣವಾಗಿರ್ಬೋದು. ಇವತ್ತು ಮತ್ತೆ ಒಂದು ಮುಹೂರ್ತದಲ್ಲಿ ಸಿಕ್ಕಿದ್ದೀರಾ, ಎಷ್ಟು ಸಂತೋಷ ಆಗ್ತಾ ಇದೆ? ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ನಾವು ಸ್ಕ್ರಿಪ್ಟ್ನ ಎಷ್ಟು ನಂಬ್ತೀವೋ, ಡೈರೆಕ್ಟ್ರುಗಳನ್ನ ನಮ್ಮನ್ನ ಅಷ್ಟೇ ನಂಬ್ತಾರಲ್ಲ, ಅದು ತುಂಬ ಖುಷಿಯಾಗುವಂಥ ವಿಚಾರ. ಇವತ್ತು 2 ಸಿನಿಮಾ, ದರ್ಶನ, ಸೀತಾರಾಮರಾಜು, 2 ಸಿನಿಮಾನು ಬೇರೆ ಬೇರೆ ಜಾನರು. ಸೀತಾರಾಮರಾಜು ಬಂದ್ಬಿಟ್ಟು ಒಂದು ಥ್ರಿಲ್ಲರ್ ಲವ್ ಸ್ಟೋರಿ, ದರ್ಶನ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. 2 ಬೇರೆ ಬೇರೆ ಜಾನರು, ಬೇರೆ ಬೇರೆ ಡೈರೆಕ್ಟ್ರುಗಳು. ಆಮೇಲೆ ಸ್ವಸ್ತಿಕ್ ಅವರಾಗಿರ್ಬೋದು, ಕೀರ್ತಿ ಅವರಾಗಿರ್ಬೋದು. ನನ್ನ ಜರ್ನಿಯಲ್ಲಿ ನಿರ್ದೇಶಕರು ಅನ್ನೋದಕ್ಕಿಂತ ನನ್ನ ಜರ್ನಿಯ ಒಂದು ದೊಡ್ಡ ಭಾಗ ಅವರಿಬ್ಬರೂ. ಅವ್ರ ಜೊತೆ ಇವತ್ತು ವರ್ಕ್ ಮಾಡ್ತಿರೋದು ಮತ್ತೆ ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಡೈಲಾಗ್ ರೈಟರ್ಗೆ ಇದೇ ಒಂದು ಚಾಲೆಂಜ್ ಆಗಿರುತ್ತೆ. ಒಬ್ಬ ನಿರ್ದೇಶಕ, ಸಿನಿಮಾ ಮೇಕರ್ನನ್ನು ನಂಬಬೇಕು ಅಂದರೆ ರೈಟಿಂಗಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ತೋರಿಸ್ಬೇಕು ಅಂತ. ಅದಾಗ್ತಿದೆಯಾ ಈಗ ನಿಮ್ಮ ಕೆರಿಯರಲ್ಲಿ? ಆಗ್ತಾಯಿದೆ ಸರ್. ಯಾಕಂದರೆ KDಗೆ ನಮ್ಮ ಡೈಲಾಗ್ ಎಲ್ಲ ಕಡೆ ವೈರಲ್ ಆದಾಗ ಮಾಸ್ ರೈಟ್ರು ಅನ್ನೋದೊಂದು ಲೇಬಲ್ ಇತ್ತು. ಆ ಲೇಬಲ್ ತುಂಬ ದಿನ ಇದ್ರೂ ನಾವು ಪ್ರಾಬ್ಲಮ್ ಆಗಿಬಿಡುತ್ತೆ. ನಾವೇ ಚಾಲೆಂಜ್ ತಗೋಬೇಕಾಗುತ್ತೆ. ಇವಾಗ ರಕ್ಕಸಪುರದವಳು ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಡಾರ್ಕ್ ಕಾಮಿಡಿ ಟ್ರೈ ಮಾಡಿದ್ದು. ಗಣೇಶ್ವರದ್ದು ಬೃಂದಾವಿಹಾರಿ ಒಂದು ಕಂಪ್ಲೀಟ್ ಲವ್ ಸ್ಟೋರಿ, ಅದು ಒಂದು ಲವ್ ಜಾನರು. ಇವಾಗ ಸೀತಾರಾಮರಾಜು ಇದೊಂದು ಥ್ರಿಲ್ಲರು ಲವ್ ಸ್ಟೋರಿ. ದರ್ಶನ ಬಂದು ಔಟ್ ಆ್ಯಂಡ್ ಔಟ್ ಹ್ಯೂಮರು. ಇದನ್ನು ಟ್ರೈ ಮಾಡ್ತಾರೆ, ತುಂಬ ಖುಷಿ ಇದೆ. ನಮಗೊಂದು ಕುತೂಹಲ ಇದೆ ರೈಟಿಂಗಲ್ಲಿ. ಒಬ್ಬ ಡೈಲಾಗ್ ರೈಟ್ರು ಕಮರ್ಷಿಯಲ್ ಸಿನಿಮಾಗಳಿಗೆ ಬರೆಯುವಾಗ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಅಂದರೆ ಹೀರೋ ಇಮೇಜನ್ನ ಉಳಿಸ್ಕೊಳ್ಳುವಂಥ ಒಂದು ಚಾಲೆಂಜ್ ಇರುತ್ತೆ. ಕಂಟೆಂಟ್ಗಳಿಗೆ ಬರೆಯುವಾಗ ನಿಮ್ಮ ಮೇಲೆ ಸಾಕಷ್ಟು ಪ್ರೆಷರ್ ಇರುತ್ತೆ. ರೈಟಿಂಗ್ ಫ್ಲೋ ಮೇಲೆ ಸ್ಟೋರಿ ಹೋಗ್ತಾ ಇರುತ್ತೆ. ಸೊ ಎರಡನ್ನೂ ಹೇಗೆ ನೀವು ಸ್ವೀಕರಿಸ್ತೀರಾ? ಅಂದರೆ ಕಂಪ್ಲೀಟ್ ಡೈರೆಕ್ಟ್ರಿಗೆ ಕ್ರೆಡಿಟು. ಅವರು ಮೊದಲೇ ಸೆಟ್ ಮಾಡಿಬಿಟ್ಟಿರ್ತಾರೆ, ಈ ಪಾತ್ರ ಇಷ್ಟೇ ಬಿಹೇವ್ ಮಾಡಬೇಕು ಅಂತ. ಅದ್ರ ಮಧ್ಯೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಥರ ಏನಾದ್ರು ಮಾಡ್ಬೋದಾ ಅಂತ. ಇವಾಗ ಎಕ್ಸಾಂಪಲ್ ಕಮರ್ಷಿಯಲ್ ಡೈಲಾಗ್ಸ್ನ ನಾವು ಕಂಟೆಂಟ್ ಸಿನಿಮಾಗೆ ಹಾಕೋಕ್ಕಾಗಲ್ಲ. ಆ ಥರ ಸ್ಪೇಸ್ ಸಿಕ್ಕಿದಾಗ ನಾವು ಅದನ್ನು ಬರೆದು ಹೇಳಿದಾಗ, ಅದು ಡೈರೆಕ್ಟ್ರುಗಳು ಇಷ್ಟಪಟ್ಟಾಗ, ಆ ಥರ ಡೈರೆಕ್ಟ್ರುಗಳು ಸಿಗ್ತಾ ಇರೋದು ನನ್ನ ಅದೃಷ್ಟ ಸರ್. ಸ್ಟಾರ್ ನಟರುಗಳು ವೇದಿಕೆ ಮೇಲೆ ಮೈಕ್ ತಗೊಂಡು ಕ್ರಾಂತಿ ಕುಮಾರ್ ಅವರ ಕೆಲಸದ ಬಗ್ಗೆ ಮಾತಾಡುವಾಗ ಎಷ್ಟು ಎಕ್ಸೈಟ್ಮೆಂಟ್ ಓಪನ್ ಆಗುತ್ತೆ, ಎಷ್ಟು ಜವಾಬ್ದಾರಿ ನಿಮ್ಮ ಬೆನ್ನ ಮೇಲೆ ಬೀಳುತ್ತೆ? ಅಲ್ಲ, ಮೊದಲನೇದಾಗಿ ಹೇಳ್ಬೇಕಾದ್ರೆ ತುಂಬ ಗ್ರೇಟ್ಫುಲ್ ಸರ್ ನಾನು. ಇವಾಗ ನಮ್ಮ ಪ್ರೇಮ್ ಸರ್, ಧ್ರುವ ಸರ್ ಆಗಿರ್ಬೋದು, ಇವತ್ತು ರವಿಶಂಕರ್ ಸರ್, ಪೃಥ್ವಿ ಅಂಬರ್ ಸರ್, ಕಾರ್ತಿಕ್ ಮಹೇಶ್ ಸರ್, ನಮ್ಮ ಡೈರೆಕ್ಟ್ರು ತಬ್ಲಾನಾಣಿ ಸರ್, ತುಂಬ ದೊಡ್ಡವರು. ಇಲ್ಲ, ಅವನು ಒಳ್ಳೆ ರೈಟ್ರು ಅಂತ ಒಂದು ನಂಬಿಕೆ ಇಟ್ಟು, ಆಮೇಲೆ ನನ್ನ ಕೆಲಸ ಆಲ್ರೆಡಿ ಎಲ್ಲ ನೋಡಿರೋರು ಇಂಡಸ್ಟ್ರಿಯಲ್ಲಿ ಒಂದು 8-9 ವರ್ಷದಿಂದ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಆ ಜವಾಬ್ದಾರಿ ಇನ್ನೂ ತುಂಬ ಇದೆ, ಇದನ್ನು ಉಳಿಸ್ಕೊಂಡು ಹೋಗ್ತೀನಿ. ಕೊನೆಯದಾಗಿ 3 ವರ್ಷಗಳ ಕೂಸು ಅಂತ ಹೇಳ್ಬೋದು. ಏಪ್ರಿಲ್ 30ಕ್ಕೆ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದಷ್ಟು ನಿರೀಕ್ಷೆಗಳ ಕಣ್ಣು ಚಿತ್ರರಂಗದಿಂದ ಬೀಳ್ತಾ ಇದೆ. ಸಾಂಗ್ ರಿಲೀಸ್ ಆಗಿತ್ತು, ಆಮೇಲೆ ಏನೋ ವಿವಾದ ಆಯಿತು. ಈಗ ಮತ್ತೆ ಹೊಸದಾಗಿ ಚಿತ್ರತಂಡದಿಂದ ಪ್ರಮೋಷನ್ ಶುರುವಾಗಿದೆ. 30ನೇ ತಾರೀಕು ಸಂಭ್ರಮ. ನೀವು ಒಬ್ಬ ಚಿತ್ರಪ್ರೇಮಿಯಾಗಿ ಹೇಗೆ ನೋಡ್ತೀರಾ? ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾಗಳು ಬರ್ತಾ ಇರೋದು, ಅದು ಆಡಿಯನ್ಸ್ ಅದನ್ನೇ ಹಬ್ಬ ಮಾಡೋದು. ಕಮರ್ಷಿಯಲ್ ಹೀರೋಗಳು ಅಂತ ಏನಿದ್ದಾರೆ, ಧ್ರುವ ಸರ್ ಆಗಿರ್ಬೋದು, ಬೇರೆ ಬೇರೆ ಹೀರೋಗಳಾಗಿರ್ಬೋದು, ಆ ಥರ ಸಿನಿಮಾಗಳಿಗೆ ಜನ ಕಿರ್ಚಕ್ಕೆ ರೆಡಿ ಇರ್ತಾರೆ, ಕುಣಿಯಕ್ಕೆ ರೆಡಿ ಇರ್ತಾರೆ. ಅದು ಆದಷ್ಟು ಬೇಗ ಆಗಬೇಕು ಅನ್ನೋದು. ಇವಾಗ KD 30ಕ್ಕೆ ಬರ್ತಾ ಇದೆ, ಎಲ್ಲ ಎಕ್ಸೈಟಾಗಿ ಕಾಯ್ತಾ ಇದ್ದಾರೆ. ನಾವು ಅಷ್ಟೇ ಕುತೂಹಲದಲ್ಲಿದ್ದೀವಿ. ರೆಕಾರ್ಡಿಂಗು, ಓವರಾಲ್ ಸಿನಿಮಾ ನಾವು ಆಲ್ರೆಡಿ ನೋಡಿದ್ದೀವಿ. ನಮಗೊಂದು ನಂಬಿಕೆ ಇದೆ. ಇವಾಗ ಒಂದು ಸಾಂಗ್ ಬರ್ತಾ ಇದೆ, ಒಂದು ಮಾಸ್ ಸಾಂಗು. ಎಕ್ಸೈಟ್ಮೆಂಟ್ ಇದೆ ಸರ್ ತುಂಬ. ಕ್ರಾಂತಿ ಯಾವತ್ತೂ ನಿಲ್ಲದೇ ಇರಲಿ ಕ್ರಾಂತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ಡೈಲಾಗ್ ರೈಟರು, ಚಿತ್ರಪ್ರೇಮಿ ಕ್ರಾಂತಿ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.